ಹೇ ಗೈಸ್, ಇದು ನಂದು ಸೆಕೆಂಡ್ ವ್ಲಾಗು. ಸೊ ಎಂತ ವಿಡಿಯೋ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಆದರೂ ಇವತ್ತು ನನಗೆ ಸ್ಪೆಷಲ್ ಡೇ. ಯಾಕಂತ ಆಮೇಲೆ ಹೇಳ್ತೀನಿ, ಓಕೆನಾ? ಸೊ ಯಾರಾದರೂ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿರ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಟ್ಗೆ ಇಟ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ. ಇದು ಗೇಮಿಂಗ್ ಅಕೌಂಟ್ ಆದ್ರಿಂದ ನಂದು ವ್ಲಾಗ್ ವಿಡಿಯೋ ಹೋಗೋದಿಲ್ಲ, ಅದಕ್ಕೋಸ್ಕರ ಶೇರ್ ಮಾಡಿ. ಎಂತ ಅಂದೇಳಿ ಹೇಳಿದರೆ, ಇವಾಗ ಜಸ್ಟ್ ನಾನು ಎದ್ದಿದ್ದಷ್ಟೇ. ಎದ್ದು ತಿಂಡಿ ತಿಂದು ಇವಾಗ ಬಂದೆ. ಸ್ವಲ್ಪ ಸ್ಕಿನ್ ಕೇರ್ ಮಾಡುವ ಆಯಿತಾ? ಏನು ಗೊತ್ತಾ, ನಾನು ಜಸ್ಟ್ ಫೇಸ್ ವಾಶ್ ಮಾಡಿ ಬಂದೆ ಇದರಲ್ಲಿ. ಸೊ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಈಗಲೇ ರಿವೀಲ್ ಮಾಡಲ್ಲ. ಯಾಕೆ ಗೊತ್ತಾ, ನನ್ನ ಫೇಸಲ್ಲಿ ತುಂಬ ಪಿಂಪಲ್ಸ್ ಇತ್ತು. ಸೊ ಇವಾಗ ನೋಡ್ಬೋದು ಓಪನ್ ಪೋರ್ಸ್ ಇದೆ. ಬಟ್ ಪಿಂಪಲ್ಸ್ ಅಂದರೆ ಯಾವ ಥರ ಅಂತ ಹೇಳಿದರೆ, ಇಲ್ಲಿ ಫುಲ್ ನನಗೆ ಫೇಸಲ್ಲಿ ಜಾಗ ಇಲ್ಲ, ಅಷ್ಟು ಪಿಂಪಲ್ಸ್ ಇತ್ತು. ಅದನ್ನು ನಾನು ನಿಮಗೆ ಮತ್ತೆ ಹೇಳ್ತೀನಿ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸ್ ಬರ್ತದೆ, ಓಕೆನಾ? ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇವಾಗ ನಾನು ಅದರಲ್ಲಿ ಫೇಸ್ ವಾಶ್ ಮಾಡಿದ್ದೀನಿ. ಇದರಲ್ಲಿ ಇವಾಗ ಮಾಯ್ಶ್ಚರೈಸರ್ ಇದನ್ನ ಹಚ್ಕೊತೀನಿ. ಇವತ್ತು ನಾನು ಮನೇಲಿ ಇರೋದ್ರಿಂದ ಎಂಥದ್ದು ಮಾಡ್ತಿಲ್ಲ. ಅಂದರೆ ನಾನು ಮನೇಲಿ ಇದ್ದರೂ ಹೊರಗಡೆ ಇದ್ದರೂ ನಾನು ಮೇಕಪ್ ಮಾಡಲ್ಲ. ನಾನು ಮೇಕಪ್ ಮಾಡಿದರೆ ಆಗೋದಿಲ್ಲ. ಅಂಥದ್ದು ಫಂಕ್ಷನ್ ಇದ್ದರೆ ಮಾತ್ರ ನಾನು ಮಾಡೋದು. ನನ್ನ ಸ್ಕಿನ್ ಟೈಪ್ ಯಾವ ಥರ ಗೊತ್ತಾ? ನನ್ನ ಸ್ಕಿನ್ ಟೈಪು ಫುಲ್ ಆಯಿಲ್ ಅಲ್ಲ, ಆಯಿಲ್ಗಿಂತ ಡಬಲ್ ಸಿಕ್ಕಾಪಟ್ಟೆ ಆಯಿಲ್ ನಂದು ಸ್ಕಿನ್ನು. ಹಾಗಾಗಿ ನಾನು ಡಾಕ್ಟರ್ ಹತ್ರ ಕೇಳಿ ಅದನ್ನ ತೊಗೊಂಡಿರೋದು. ಯಾವುದು ಆಯಿಲ್ ಸ್ಕಿನ್ ಇದೆ ಅವ್ರಿಗೆ ಇದು ಯೂಸ್ ಆಗುತ್ತೆ ಅಲ್ಲ. ಇದು ನಾನು ಯೂಸ್ ಮಾಡ್ತಾ ಇರೋದು ಆಲ್ ಸ್ಕಿನ್ ಟೈಪ್ ಇರುತ್ತಲ್ಲ ಅವ್ರಿಗೇನೆ ನಮ್ಗೆ ಯೂಸ್ ಆಗುತ್ತೆ. ನಿಮಗೆ ವಿಡಿಯೋದಲ್ಲಿ ಒಂಥರ ಬರ್ತಿದೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ರಿಯಲ್ ಆಗಿ ಒಂಥರ ಇದೆ, ಬಟ್ ವಿಡಿಯೋದಲ್ಲೇ ಒಂಥರ ಬರ್ತಿದೆ. ರಿಯಲ್ ಆಗಿ ಎಷ್ಟು ಗ್ಲೋ ಥರ ಬರ್ತಿದೆ ಗೊತ್ತಾ? ಎಷ್ಟು ಗ್ಲೋ ಇದೆ, ಬಟ್ ವಿಡಿಯೋದಲ್ಲಿ ಒಂಥರ ಕೆಟ್ಟದಾಗಿ ಬರ್ತಿದೆ, ಬ್ಲ್ಯಾಕ್ ಆಗಿ ಫೇಸ್ ಎಲ್ಲ. ಯಾಕಂದರೆ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರ್ಬೇಕಲ್ವಾ? ಚೆನ್ನಾಗಿಲ್ಲ ಅಂದರೆ ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಇದೇ ಥರ ವಿಡಿಯೋ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಯಾವತ್ತೂ ಯಾವುದಾದ್ರೂ ಪ್ರಾಡಕ್ಟ್ ಹಚ್ಚಬೇಕಾದ್ರೆ ಇದು ಡ್ರೈ ಆದಮೇಲೆ ಇನ್ನೊಂದು ಹಾಕಿ, ಇದ್ರ ಮೇಲೆ ಇನ್ನೊಂದು ಹಾಕಬೇಡಿ. ಇದು ನಾನು ಮಾಡೋ ಸಜೆಷನ್. ಸೊ ಇದಾದಮೇಲೆ ನಾನು ಲಿಪ್ ಬಾಮ್ ಹಾಕ್ತೀನಿ. ಯಾಕಂತೇಳಿ ಡ್ರೈ ಆಗೋ ತನಕ ಲಿಪ್ ಬಾಮ್ ಯೂಸ್ ಆಗುತ್ತೆ ಅಂತ. ಇದು ಕೂಡ ನನಗೆ ಲಿಪ್ಸ್ ಡ್ರೈ ಆಗ್ತಾ ಇತ್ತು ಅಂತ ನನಗೆ ಕೊಟ್ಟಿರೋದು, ಓಕೆನಾ? ಲಿಪ್ಸ್ಟಿಕ್ ಅಲ್ಲ, ಇದು ಲಿಪ್ ಬಾಮ್ ಅಷ್ಟೇ, ಕಲರ್ ಇಲ್ಲ ಏನಿಲ್ಲ. ಬೇಕಾದ್ರೆ ಮೇಲೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೋಬೋದು, ಕಲರ್ ಬೇಕಂತೇಳಿ. ಕಲರ್ ಎಂತ ಇಲ್ಲ. ಅದಾದ ನಂತರ ನಾನು ಸನ್ಸ್ಕ್ರೀನ್ ಹಾಕಲ್ಲ. ಇದು ಪ್ರಾಡಕ್ಟ್ ಏನು ಗೊತ್ತಾ, ಇದು ನನಗೆ ಡಾರ್ಕ್ ಸರ್ಕಲ್ ಇವಾಗ ಸ್ವಲ್ಪ ಕಮ್ಮಿ ಇದೆ. ಮೊದಲು ತುಂಬ ಡಾರ್ಕ್ ಸರ್ಕಲ್, ಏನಕ್ಕೆ ಸಿಸ್ಟಮ್ ಮುಂದೆ ಕೂತ್ಕೊತೀನಿ, ಮೊಬೈಲ್ ನೋಡ್ತೀನಿ, ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ಡಾರ್ಕ್ ಸರ್ಕಲ್ ಇದೆ. ಇನ್ನೊಂದು ಕರೆಕ್ಟಾಗಿ ನೀರು ಕುಡಿಬೇಕು, ಇದು ತಿನ್ನಬೇಕು, ಎಲ್ಲ ಮಾಡಬೇಕು. ನಂದು ಸ್ಕಿನ್ ಕ್ಲಿಯರ್ ಆಗಲಿಕ್ಕೆ ಖಾಲಿ ಪ್ರಾಡಕ್ಟ್ ಒಂದೇ ಕಾರಣ ಅಲ್ಲ, ಅದ್ರ ಜೊತೆ ಬೇರೆನೂ ಇದೆ. ಅದ್ರ ಬಗ್ಗೆ ನಿಮಗೆ ಏನಾದರೂ ವಿಡಿಯೋ ಬೇಕಂತ ಹೇಳಿದರೆ ಇವಾಗಲ್ಲ, ಒಳ್ಳೆ ರೀಚ್ ಆದಮೇಲೆ ನಾನು ಅದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ, ಓಕೆ? ಏನಾದರೂ ಗರ್ಲ್ಸ್ ನೋಡ್ತಾ ಇದ್ದರೆ ವಿಡಿಯೋನ, ಜಾಸ್ತಿ ಬಾಯ್ಸ್ ನೋಡ್ತಿರ್ತಾರೆ ಅನ್ಕೋತೀನಿ. ಸೊ ಎಷ್ಟು ಜನ ಗರ್ಲ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ನೋಡು, ಎಷ್ಟು ಜನ ನೋಡ್ತಾ ಇದ್ದೀರಾ ಅಂತ. ಸೊ ಇದು ಎಂತ ಅಂತ ಹೇಳಿದರೆ ಡಾರ್ಕ್ ಸರ್ಕಲ್ಗೆ ಯೂಸ್ ಆಗುತ್ತೆ. ಇದ್ರ ನೇಮ್ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಓಕೆ? ಸೊ ಇವಾಗ ನಾನು ಹಚ್ಕೊತೀನಿ ನೋಡಿ. ಯಾವ ಥರ ಗೊತ್ತಾ, ಇಲ್ಲಿ ಒಂದು ಡ್ರಾಪ್ ಹಾಕ್ತೀನಿ, ಇಲ್ಲಿ ಒಂದು ಡ್ರಾಪ್, ಇಲ್ಲಿ ಒಂದು ಡ್ರಾಪ್, ಇಲ್ಲಿ ಒಂದು ಡ್ರಾಪ್. ಸೊ ಇದರಲ್ಲಿ ಕೂಡ ಹೀಗೆ ಮಾಡ್ಬೋದು, ಬಟ್ ನಾನು ಇದರಲ್ಲಿ ಮಾಡ್ತಾ ಇಲ್ಲ. ಅಂದರೆ ನಾನು ಕರೆಕ್ಟಾಗಿ ಎಡ್ಜಿಗೆ ಹೋಗಲ್ಲ, ಅದಕ್ಕೋಸ್ಕರ ನಾನು ಕೈಯೆಲ್ಲ ಮಾಡ್ಕೊತೀನಿ. ಸೊ ನಾನು ಮಿರರ್ ನೋಡ್ಕೊಂಡು ಮಾಡ್ತಾಯಿದ್ದೀನಿ ಆಯಿತಾ? ಸೊ ಈ ಥರ ಅಪ್ಲೈ ಮಾಡ್ತೀನಿ. ಆ್ಯಕ್ಚುಲಿ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಡಾರ್ಕ್ ಸರ್ಕಲ್ ಕಾಣ್ತಿದೆ, ಬಟ್ ರಿಯಲ್ ಆಗಿ ನನಗಿಲ್ಲ ಅಷ್ಟು. ಅಂದರೆ ವಿಡಿಯೋದಲ್ಲಿ ಅದೇನೋ ಕ್ಯಾಮ್ರಾ ಇದ್ದಿರ್ಬೋದು. ಸೊ ಇದು ಡ್ರೈ ಆಗಬೇಕು ಗೈಸ್. ಇದು ಡ್ರೈ ಆದಮೇಲೆ ನಾನು ನೆಕ್ಸ್ಟು ಸನ್ಸ್ಕ್ರೀನ್ ಹಾಕಾಗೋದು, ಓಕೆ?
ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಇದೆ ಅಲ್ಲಿ ಎಲ್ಲ ಫುಲ್ ರೌಂಡಾಗಿ ಹಚ್ಚಿ ಒಂದು 2 ನಿಮಿಷ ಹೀಗೆ ಸರ್ಕಲ್ ಮೋಷನಲ್ಲಿ ತಿಕ್ಕಬೇಕು. ಅಂದರೆ ನಾನೇನೋ ಸ್ಕಿನ್ ಕೇರ್ದಿದ್ದಲ್ಲ, ಅಂದರೆ ನಾನು ಅನುಭವ ಇದೆ ನನಗೆ ಯಾವ ಥರ ಸ್ಕಿನ್ ಇತ್ತು ನಂದಂತ. ಅದಕ್ಕೋಸ್ಕರ ನಿಮಗೂ ಕೂಡ ಶೇರ್ ಮಾಡುವ ಅಂತ ಇದ್ದೀನಿ. ಶೇರ್ ಮಾಡಬೇಕು ಅಂತ ಹೇಳಿದರೆ ಇನ್ನು ಸ್ವಲ್ಪ ವ್ಯೂಸು ಏನೋ ಒಂದು ಸಪೋರ್ಟ್ ಬೇಕು. ಸಪೋರ್ಟ್ ಸಿಕ್ಕಿದಾಗ ನನಗೆ ಯೂಸ್ ಆಗುತ್ತೆ. ಅಂದರೆ ತುಂಬ ಜನ ನೋಡಿದವಾಗ ಹೋಗುತ್ತೆ. ಅಂತಂದರೆ ಇವಾಗ ಎಂತ ಮಾಡಿಲ್ಲ ಅಂತ ಹೇಳಿದ್ರೆ ಯಾರೂ ನೋಡಲ್ಲ ನನ್ನ ವಿಡಿಯೋ. ಅದಕ್ಕೋಸ್ಕರ ನೋಡುವ ಈ ವಿಡಿಯೋ ಎಷ್ಟು ರೀಚ್ ಆಗುತ್ತೆ ಅಂತ ನೋಡ್ತೀನಿ. ಸೊ ಆದಷ್ಟು ಶೇರ್ ಮಾಡಿ. ಸೊ ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಇದೆ, ಕೋಳಿ ಕೂಗೋದು ಅದು ಇದು ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ನಂಗೆ ಗೊತ್ತು ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ, ಏನೂ ಚೆನ್ನಾಗಿಲ್ಲ ಅಂತ. ಬ್ಯಾಕ್ಗ್ರೌಂಡಲ್ಲಿ ದೇವರಿದ್ದಾರೆ, ಬಟ್ ಎಂತ ಚೆನ್ನಾಗಿಲ್ಲ ಅಂತ ಮಾಡೋದು. ಬಡವ್ರ ಮನೆ ಇದು, ನಮ್ಮ ಮನೆ ಕೂಡ ಅಲ್ಲ, ಬಾಡಿಗೆ ಮನೆಯಲ್ಲೇ ಇರೋದು ನಾನು. ನನಗೆ ಇರೋದು ಹೇಳಿದೆ ಅಲ್ಲ, ಅಪ್ಪ ಇಲ್ಲ, ಅಮ್ಮ ಒಬ್ಬರೇ ಇರೋದು. ಸೊ ಇರೋ ಜಾಗದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋ ಮಾಡಬೇಕು. ನಂಗೆ ಯೂಟ್ಯೂಬ್ ಮಾಡಬೇಕು, ಅದು ಮಾಡಬೇಕು, ಏನು ವೀಡಿಯೋ ಮಾಡಬೇಕು ಅವೆಲ್ಲ ಡ್ರೀಮ್ ನಂದು. ಸೊ ಅದೆಲ್ಲ ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅನ್ಕೋತೀನಿ. ಸೊ ಯಾರೋ ಬಂದಿದ್ರು ಅಂತ ಆಚೆ ಹೋಗಿ ಬಂದೆ. ಸೊ ಇದು ಅಪ್ಲೈ ಆಗಿದೆ, ಇಷ್ಟು ಫುಲ್ ಪಳ ಅಂತಿದೆ. ಬಟ್ ರಿಯಲ್ ಆಗಿ ಎಷ್ಟು ಚಂದ ಕಾಣ್ತಿದೆ ಗೊತ್ತಾ, ಫುಲ್ ಗ್ಲೋ ಆಗಿ ಕಾಣ್ತಿದೆ ಫೇಸು. ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಅದು ಸೀರಿಯಸ್ಲಿ ವಿಡಿಯೋದಲ್ಲಿ ಒಳ್ಳೆ ಬ್ಲ್ಯಾಕ್ ಆಗಿ ಕಾಣ್ತಿದೆ ಫೇಸ್ ನಂದು. ರಿಯಲಿ ನಂದು ಕಲೆಗೂ ಕೂಡ ಕೊಟ್ಟಿದ್ದಾರೆ, ಅದು ನೈಟ್ ಸ್ಕಿನ್ ಕೇರ್ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ಸೊ ಇದು ಸ್ಕಿನ್ ಕೇರ್ ನಂದು. ಎಲ್ಲಿಗೆ ಹೋಗೋದಾದ್ರೂ ಕೂಡ ನಾನು ಸನ್ಸ್ಕ್ರೀನ್ ಹಚ್ಚಿ ಹೋಗೋದು. ಸೊ ಇಲ್ಲ ಅಂತ ಹೇಳಿದ್ರೆ ಮೇಕಪ್ ಎಲ್ಲ ಮಾಡಲ್ಲ ನಾನು. ಮೇಕಪ್ ಮಾಡಿದರೆ ಸ್ಕಿನ್ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಆವಾಗ ಸ್ವಲ್ಪ ಮತ್ತೆ ಏನಾಗುತ್ತೆ ಗೊತ್ತಾ, ವೈಟ್ ಗುಳ್ಳೆ ಥರ ಆಗುತ್ತೆ. ಆವಾಗ ನನಗೆ ಪಿಂಪಲ್ಸ್ ಆದವಾಗ ಅಂತ ಒಂದು ಪಿಂಪಲ್ಸ್ ಮೇಲೆ ಹಚ್ಲಿಕ್ಕಂತ ಒಂದು ಕ್ರೀಮ್ ಇದೆ. ಅದನ್ನು ಕೂಡ ನಿಮಗೆ ಎಲ್ಲ ಒಂದೇ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಹೆಣ್ಮಕ್ಳಿಗೆ ಶೇರ್ ಮಾಡಿ ಗೈಸ್. ಹೆಣ್ಮಕ್ಳು ನೋಡ್ತಿಲ್ಲ ನನ್ನ ವಿಡಿಯೋ, ಬರೀ ಗಂಡು ಮಕ್ಳು ಇದ್ದಾರೆ ಅಂತ ನಂಗೆ ಗೊತ್ತು, ಅದಕ್ಕೋಸ್ಕರನೇ. ಸೊ ಇದು ಅಪ್ಲೈ ಮಾಡಿ ಆಯಿತು. ಓಕೆ, ಇದು ಫೇಸ್ ಇವಾಗ ಡ್ರೈ ಆಗಬೇಕು. ಡ್ರೈ ಆಗೋ ತನಕ ಒಂದು ಬಾಳೆಹಣ್ಣು ತಿನ್ಕೊಂಬಿಡುವ. ಲೈಫ್ ಇಷ್ಟೇನು. ಓಕೆ ಗೈಸ್, ಇವಾಗ ಸ್ವಲ್ಪ ಸೆಟ್ ಆಗಿದೆ. ಅಂದರೆ ಡ್ರೈ ಅಲ್ಲ, ಸ್ವಲ್ಪ ಸೆಟ್ ಆಗಿದೆ. ಸೊ ಇವಾಗ ಸ್ವಲ್ಪ ಸೆಟ್ ಆಗಿದೆ. ಸೊ ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡುವ. ಸನ್ಸ್ಕ್ರೀನ್ ಎಷ್ಟು ಹಾಕ್ಕೋಬೇಕು ಯಾವತ್ತು. ಓಕೆ, ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ. ಸ್ಕಿನ್ ಎಷ್ಟು ಗ್ಲೋ ಬರ್ತಿದೆ ಗೊತ್ತಾ. ಬಟ್ ನನಗೆ ಕ್ಯಾಮ್ರಾದಲ್ಲಿ ಕಾಣ್ತಿಲ್ಲ, ಬಟ್ ಪರವಾಗಿಲ್ಲ. ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ ಹಾಕು ಆಯಿತಾ. ನನಗೆ ಲಿಪ್ಸ್ಟಿಕ್ಕಲ್ಲಿ ಯಾವಾಗಲೂ ನನಗೆ ಬ್ರೌನ್ ಶೇಡ್ ತುಂಬ ಇಷ್ಟ. ಯಾಕಂದರೆ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಬ್ರೌನ್ ಶೇಡು. ರೆಡ್ ಈ ಥರದ್ದೆಲ್ಲ ನಾನು ಹಾಕೋದಿಲ್ಲ, ಗಲೀಜದು ಲಿಪ್ಸ್ಟಿಕ್. ನಾನು ಈ ಶೇಡ್ ಹಾಕೋದು. ತೋರಿಸ್ತೀನಿ ಯಾವುದು ಗೊತ್ತಾ ನಾನು ಹಾಕೋದು ಲ್ಯಾಕ್ಮೆ ಅವರದ್ದು. ಯಾಕಂದರೆ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಲ್ಯಾಕ್ಮೆ ಅವ್ರದ್ದು. ಸೊ ಬೇರೇನೂ ಇದೆ, ಅದು ಮತ್ತೆ ಹೇಳುವ. ಇದರಲ್ಲಿ ಕಾಣ್ತಾ ಇಲ್ಲ, ನಾನು ಸ್ವಲ್ಪ ಹಾಕ್ಕೊಂಡು ಬಂದೆ. ಜಸ್ಟ್ ಲೈಟಾಗಿ ಹಾಕ್ಕೊಂಬಂದೆ. ಯಾಕಂತ ಹೇಳಿದ್ರೆ ಲಿಪ್ ಬಾಮ್ ಹಾಕಿದ್ದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಹಾಕ್ಕೊಬಂದೆ. ಸೊ ಇಷ್ಟೇ, ನಾನು ಬೇರೆ ಏನೂ ಮಾಡಲ್ಲ. ಹೊರಗಡೆ ಹೋಗ್ಬೇಕಾದ್ರೆ ಇಷ್ಟೇ. ಹಣೆಗೊಂದು ಚಿಕ್ಕ ಬೊಟ್ಟಿಡ್ತೀನಿ. ಬಟ್ ಇವಾಗ ಮನೇಲೇ ಇದ್ದೆ, ಇಡ್ತಾ ಇಲ್ಲ. ಯಾಕಂದರೆ ನಾನು ಹಿಂಗೆ ಮಾಡುವಾಗ ಅದು ಅಳಿಸಿ ಹೋಗುತ್ತೆ, ಅದಕ್ಕೆ ಮತ್ತೆ ಇಡ್ತಾ ಇಲ್ಲ. ಸೊ ಎಂತ ಗೊತ್ತಾ ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ಜಾರಿ ಸುಕ್ಕ, ಜಾರಿ ಸಾರು. ಯಾಕೆ ಹಂಗಂತ ಹೇಳಿದರೆ ಎಂತ ಗೊತ್ತಾ, ಜಾರಿ ಅಂತ ಹೇಳಿದರೆ ನಮ್ಮ ಕುಂದಾಪುರದಲ್ಲಿ ನಾವು ಜಾರಿ ಅಂತೀವಿ. ನೀವೆಂತ ಹೇಳ್ತೀರಿ ಕಮೆಂಟ್ ಮಾಡಿ. ಕ್ರ್ಯಾಬ್ಸ್ ಅಂತಾರಲ್ಲ, ಇಂಗ್ಲೀಷಲ್ಲಿ ಕ್ರ್ಯಾಬ್ಸ್ ಅಂತಾರೆ. ಮತ್ತು ಕನ್ನಡದಲ್ಲಿ ಎಂತ ಹೇಳ್ತಾರೆ, ಏಡಿ ಅಂತಾರೆ ಅನ್ಕೋತೀನಿ, ಗೊತ್ತಿಲ್ಲ. ನಾವು ಜಾರಿ ಅಂತೀವಿ, ಜಾರಿ ಸುಕ್ಕ, ಕ್ರ್ಯಾಬ್ ಸುಕ್ಕ ಅಂತೆ, ಅದು ಮಾಡ್ತಾ ಇದ್ದೀವಿ. ಸೊ ವಿಡಿಯೋ ತೋರಿಸ್ತೀನಿ. ಸೊ ಇದೇನಾದರೂ ವಿಡಿಯೋ ಲಾಂಗ್ ಆಯ್ತು ಅಂತ ಹೇಳಿದರೆ ಇದಿಷ್ಟು ಒಂದು ಪಾರ್ಟ್. ಸೊ ಅದನ್ನು ಸೆಕೆಂಡ್ ಪಾರ್ಟಲ್ಲಿ ಹಾಕ್ತೀನಿ, ಓಕೆನಾ. ಸೊ ವೆಯ್ಟ್ ಮಾಡಿ, ಸೆಕೆಂಡ್ ಪಾರ್ಟ್ ಬರೋ ತನಕ ವೆಯ್ಟ್ ಮಾಡಿ. ಬಾಯ್. ಸೊ ಫಸ್ಟ್ ನಾನು ನಿಮ್ಮ ಸ್ಕಿನ್ ತೋರಿಸ್ತೀನಿ ನಂದು,
ಹೊರಗಡೆ ಹೋಗ್ಬೇಕು. ಎಷ್ಟು ಗ್ಲೋ ಆಗಿದೆ ಅಲ್ವಾ. ಜಾರಿ ಸುಕ್ಕದ್ದು ಪಾರ್ಟ್ 2ಗೆ ವೇಟ್ ಮಾಡಿ ಗೈಸ್. ಬೈ ಬಾಯ್.